ಗುತ್ತಿಗೆದಾರ ಎಇ ಮೇಲೆ ಬಿಜೆಪಿ ಎಂಎಲ್ಎ ರೌಡಿಸಂ ಇಲ್ಲಿ ಗುತ್ತಿಗೆದಾರ ಬಿಲ್ ಕೇಳಿದ್ರೆ ರಿಲೀಸ್ ಮಾಡಬೇಡಿ, ಪೇಮೆಂಟ್ ಮಾಡಿದ್ರೆ ನಿನ್ನ ಕತೆ ಮುಗಿಸ್ತೀನಿ ಅಂತ ರೌಡಿಸಂ ಮಾಡ್ತಾನೆ. ಗುತ್ತಿಗೆದಾರ ಎಇ ಮೇಲೆ ಬಿಜೆಪಿ ಎಂಎಲ್ಎ ರೌಡಿಸಂ. ಗುತ್ತಿಗೆದಾರ ಬಿಲ್ ಕೇಳಿದ್ರೆ ರಿಲೀಸ್ ಮಾಡಬೇಡಿ, ಒಂದು ವೇಳೆ ರಿಲೀಸ್ ಮಾಡಿದ್ರೆ ಪೇಮೆಂಟ್ ಮಾಡಿದ್ರೆ ನಿನ್ನ ಕತೆ ಮುಗಿಸ್ತೀನಿ. ಪಬ್ಲಿಕ್ ಆಗಿಯೇ ಎಇಗೆ ಹೊಳಲ್ಕೆರೆ ಎಂಎಲ್ಎ ಧಮಕಿಯನ್ನ ಹಾಕಿದ್ದಾರೆ. ಹೊಳಲ್ಕೆರೆ ಬಿಜೆಪಿ ಶಾಸಕ ಚಂದ್ರಪ್ಪನಿಂದ ಆವಾಜ್. ರಸ್ತೆ ಕಾಮಗಾರಿ ವಿಚಾರದಲ್ಲಿ ಕಮಿಷನ್ ಫೈಟ್. ನೂತನ ರಸ್ತೆಗೆ ಚಾಲನೆ ನೀಡುವ ವೇಳೆ ಜಟಾಪಟಿ. ಇಂಜಿನಿಯರ್ ಎಸ್ಟಿಮೇಟ್ಗೆ ತಕ್ಕಂತೆ ಗುತ್ತಿಗೆದಾರನ ಕೆಲಸ. ಕಾಂಟ್ರಾಕ್ಟರ್ ದಾಸಪ್ಪನಿಂದ ತೇಕಲವಟ್ಟಿ ಕೋಳಾಲು ರಸ್ತೆ ಕಾಮಗಾರಿ 2025-26ನೇ ಸಾಲಿನಲ್ಲಿ ಟೆಂಡರ್ ಪಡೆದು ಕೆಲಸ ಮಾಡಿರುವ ದಾಸಪ್ಪ. ಆದ್ರೆ 44 ಲಕ್ಷ ರೂಪಾಯಿ ಬಿಲ್ ರಿಲೀಸ್ಗೆ ಎಂಎಲ್ಎ ಚಂದ್ರಪ್ಪ ತಕರಾರು. ಗುತ್ತಿಗೆದಾರ ಎಇ ಮೇಲೆ ಬಿಜೆಪಿ ಎಂಎಲ್ಎ ರೌಡಿಸಂ. ಬಿಲ್ ಕೇಳಿದ್ರೆ ರಿಲೀಸ್ ಮಾಡಬೇಡಿ, ಒಂದು ವೇಳೆ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕತೆನೇ ಮುಗಿಸ್ತೀನಿ ಅಂತ ರೌಡಿಸಂ ಮಾಡ್ತಾರೆ. ಪಬ್ಲಿಕ್ ಎಇಗೆ ಹೊಳಲ್ಕೆರೆ ಎಂಎಲ್ಎ ಧಮಕಿ. ಹೊಳಲ್ಕೆರೆ ಬಿಜೆಪಿ ಶಾಸಕ ಚಂದ್ರಪ್ಪನಿಂದ ಬಂದಿರುವಂತ ಆವಾಜ್ ಇದು. ರಸ್ತೆ ಕಾಮಗಾರಿ ವಿಚಾರದಲ್ಲಿ ಕಮಿಷನ್ ಫೈಟ್ ಜೋರಾಗಿತ್ತು. ನೂತನ ರಸ್ತೆಗೆ ಚಾಲನೆ ನೀಡುವ ವೇಳೆ ಜಟಾಪಟಿ ಶುರುವಾಗುತ್ತೆ. ಇಂಜಿನಿಯರ್ ಎಸ್ಟಿಮೇಟ್ಗೆ ತಕ್ಕಂತೆ ಗುತ್ತಿಗೆದಾರನ ಕೆಲಸ ಆಗಿರುತ್ತೆ. ಕಾಂಟ್ರಾಕ್ಟರ್ ದಾಸಪ್ಪನಿಂದ ತೇಕಲವಟ್ಟಿ ಕೋಳಾಲು ರಸ್ತೆ ಕಾಮಗಾರಿ ಆಗುತ್ತೆ. 2025-26ನೇ ಸಾಲಿನಲ್ಲಿ ಟೆಂಡರ್ ಪಡೆದು ಕೆಲಸ ಮಾಡಿರುವಂತಹ ದಾಸಪ್ಪ. ಆದ್ರೆ 44 ಲಕ್ಷ ರೂಪಾಯಿ ಬಿಲ್ ರಿಲೀಸ್ಗೆ ಎಂಎಲ್ಎ ಚಂದ್ರಪ್ಪ ತಕರಾರನ್ನ ತೆಗೆದಿದ್ದಾರೆ. ಒಂದು ವೇಳೆ ಪೇಮೆಂಟ್ ಏನಾದ್ರೂ ರಿಲೀಸ್ ಆದ್ರೆ ನಿಮ್ಮ ಕತೆ ಅಷ್ಟೇ, ರೌಡಿಸಂ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಗುತ್ತಲ್ಲ ತಂದಿರೋದು. ಈ ಸರ್ಕಾರದಾಗೆ ದೊಡ್ಡ ಕಾಲು ಕೈ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ. ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ. ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನನ್ನ ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾನು ಹೇಳೋದ್ ಕೇಳು. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಗುತ್ತಲ್ಲ ತಂದಿರೋದು. ಈ ಸರ್ಕಾರದಾಗೆ ದೊಡ್ಡ ಕಾಲು ಕೈ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ. ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ. ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನನ್ನ ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾನು ಹೇಳೋದ್ ಕೇಳು. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಗುತ್ತಲ್ಲ ಯಾವನೋ ದುಡ್ಡು ತಂದಿರೋದಲ್ಲ, ಸರ್ಕಾರದ ಕೈಕಾಲು ಮುಗಿದು ನಾನು ದುಡ್ಡನ್ನ ತಂದಿದ್ದೀನಿ ಅಂತ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಆವಾಜ್ ಹಾಕ್ತಾ ಇದ್ದಾರೆ. ರೌಡಿಸಮ್ ಅನ್ನ ಮಾಡ್ತಾ ಇದ್ದಾರೆ ಚಂದ್ರಪ್ಪ. ಅಂದ್ರೆ ಅಧಿಕಾರ ಇದೆ, ಹಣ ಬಲ ಇದೆ ಅಂತ ಈ ರೀತಿಯಾಗಿ ನಡ್ಕೊಳ್ಬೋದಾ? ಒಬ್ಬರ ಮೇಲೆ ಕೆಲಸ ಮಾಡಿಸಿದ್ದಾರೆ, ಅಲ್ಲಿ ಕೆಲಸ ನಡೆದಿದೆ, ಹಣ ರಿಲೀಸ್ ಆದ್ರೆ ಪೇಮೆಂಟ್ ಏನಾದ್ರು ಆದ್ರೆ ನಿಮ್ ಕತೆನೇ ಮುಗಿಸ್ತೀನಿ ಅಂತ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ರೌಡಿಸಮ್ ಮಾಡ್ತಾರಲ್ರಿ. ಇನ್ನು ಎಂಥ ಅಧಿಕಾರಿಗಳು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇವರು? ಈ ರೀತಿಯಾಗಿ ದುರ್ಬಲರಾದವರ ಮೇಲೆ, ಅವ್ರಿಗಿನ್ನ ಕೆಳಗಿರೋರ ಮೇಲೆ ಈ ರೀತಿಯಾಗಿ ರೌಡಿಸಮ್ ಮಾಡ್ಕೊಂಡೇ ಬಂದಿರುವಂಥದ್ದ. ಮಾಡಿದ ಕೆಲಸಕ್ಕೆ ಹಣ ಕೊಡಬೇಡಿ ಅಂತ ಹೇಳ್ತೀರಾ ಅಲ್ಲ, ಕೊಟ್ರೆ ಕತೆನೇ ಮುಗಿಸ್ತೀನಿ ಅಂತ ರೌಡಿಸಮ್ ಮಾಡ್ತೀರಾ ಅಲ್ಲ. ಅಂದ್ರೆ ಜನ ಏನ್ ನಿಮ್ಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ? ಕೆಲಸ ನಡೀತಾ ಇದೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಹೊಳಲ್ಕೆರೆ ಬಿಜೆಪಿ ಎಂಎಲ್ಎ ರೌಡಿಸಮ್ ಓಪನ್ ಆಗಿ ಧಮಕಿಯನ್ನ ಹಾಕ್ತಾರೆ.